ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಿಮಗೆಲ್ಲ ತಿಳಿದಿರುವಂತೆ ಈಗಾಗಲೇ 18 ಜನ BJPಯ ಶಾಸಕರು ಅಮಾನತುಗೊಂಡಿದ್ದು. ಅದಕ್ಕೆ ಕಾರಣ ಸಹಕಾರ ಸಚಿವ KN ರಾಜಣ್ಣ ಅವರನ್ನು ಮಧುಬಲೆ ಅಂದರೆ ಹನಿ ಟ್ರಾಫಿಕ್ ಸಿಗಿಸುವಂಥ ಪ್ರಕರಣದಲ್ಲ, ಅದು ತನಿಖೆ ಆಗಲೇಬೇಕು ಅಂತ ಒತ್ತಡ ಹೇರುವ ಸಂದರ್ಭದಲ್ಲ ಒಂದಿಷ್ಟು ಈ 18 ಜನ ಶಾಸಕರು ಸಭಾಪತಿ ನಮ್ಮ UT ಖಾದರ್ ಅವರ ಮೇಲೆ ಹಾಳಿ ಅಂದರೆ ಪತ್ರಿಕೆ ಪೇಪರ್ಗಳನ್ನ ಎಸೆದಿದ್ದು ನೀವೆಲ್ಲ ನೋಡಿದ್ದೀರಿ. ಮತ್ತು ಒಂದು ರೀತಿಯಿಂದ ಶಾಸಕರು ಮಾಡುವಂಥ ಕೆಲಸ ಇದಾಗಿರಲಿಲ್ಲ ಅನ್ನೋದು ಸಹಿತ ಅಷ್ಟು ಸ್ಪಷ್ಟದ. ಇಂಥ ಘಟನೆಗಳು ಮೇಲಿನ ಮೇಲೆ ವಿಧಾನಸಭೆಯಲ್ಲೇ ರಾಜ್ಯಸಭೆಯಲ್ಲಿ ರಾಜ್ಯಸಭೆಗಿಂತ ವಿಧಾನಸಭೆಗಳಲ್ಲಿ ಬೇರೆ ಬೇರೆ ರಾಜ್ಯಸಭೆಗಳಲ್ಲೂ ಮತ್ತು ವಿಧಾನಸಭೆಗಳಲ್ಲೂ ಇಂಥ ಘಟನೆಗಳಾಗಿದ್ದಾವೆ. ಆ ಮತ್ತು ಬೇರೆ ಆಗ್ತಾ ಇದ್ದಾವೆ. ಇದರಿಂದಾಗೆ ವಿಶೇಷವಾಗಿ ಸಹಜವಾಗಿ ಈ ನಮ್ಮ ಶಾಸಕರ ಮಟ್ಟ ಒಂದು ನೈತಿಕತೆ ಅನ್ನಿರಿ ಅಥವಾ ಒಂದು ನಾಗರಿಕ ಮಟ್ಟ ಆಗಲಿ ಭಾಳ ಕೆಳಮಟ್ಟಕ್ಕೆ ಕುಸಿದ ಅನ್ನೋದರಲ್ಲಿ ಎರಡು ಮಾತನೇ ಇಲ್ಲ. ಭಾರತದ ಈ ಒಂದು ಸಂವಿಧಾನ ರಚನೆಯಾಗಿ ಪಾರ್ಲಿಮೆಂಟ್ನಿಂದ ಹಿಡ್ಕೊಂಡು ವಿಧಾನಸಭೆಯವರೆಗೆ ಇಲ್ಲಿವರೆಗಿನ ಒಂದಿಷ್ಟು ನೋಡಿದಾಗ ಆರಂಭದಲ್ಲಿ ಭಾಳ ಉತ್ತಮವಾದ ಚರ್ಚೆಗಳು ನಡೀತಾ ಇದ್ದವು. ಒಂದು ವಿಷಯದ ಮೇಲೆ ಸಾಧ್ಯಂತವಾಗಿ ಪೂರ್ಣ ಪ್ರಮಾಣದಲ್ಲಿ ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗ್ತಾಯಿದ್ದು. ಹೀಗಾಗಿ ಈ ನಮ್ಮ ವಿಧಾನಸಭೆಯನ್ನಾಗಲಿ ವಿಧಾನ ಪರಿಷತ್ತನ್ನಾಗಲಿ ರಾಜ್ಯಸಭೆಯನ್ನಾಗಲಿ ಪಾರ್ಲಿಮೆಂಟನ್ನಾಗಲಿ ಗೌರವಯುತವಾಗಿ ಹೌದು ನಮ್ಮ